ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 16ನೇ ಅಧ್ಯಾಯ ದಶಾನನ ದರ್ಶನ ಕೇಳಿ. ಅಕ್ಷಕುಮಾರನ ಮರಣವಾರ್ತೆಯನ್ನು ಕೇಳಿ ರಾವಣನಿಗೆ ಬಹು ದುಃಖವಾಯಿತು. ಆದರೂ ಅದನ್ನು ನುಂಗಿಕೊಂಡು ತನ್ನ ಹಿರಿಯ ಮಗನಾದ ಇಂದ್ರಜಿತ್ತುವನ್ನು ಕರೆದು, ಮಗು, ನೀನು ಅಸ್ತ್ರವಿದ್ಯೆಯಲ್ಲಿ ನಿಪುಣನಾದವನು, ಶಸ್ತ್ರವಿದ್ಯೆಯಲ್ಲಿಯೂ ನಿನಗೆ ಸಮನಾರೂ ಇಲ್ಲ. ನಿನ್ನನ್ನು ಕಂಡರೆ ದೇವಾಸುರರೆಲ್ಲರೂ ತಣ್ಣಣಿಸುವರು. ಸ್ವತಃ ದೇವೇಂದ್ರನನ್ನೇ ನೀನು ಗೆದ್ದವನು. ಅಲ್ಲದೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅನೇಕ ಅಮೋಘವಾದ ದಿವ್ಯಾಸ್ತ್ರಗಳನ್ನು ಪಡೆದಿರುವೆ. ಮಹಾಬುದ್ಧಿಶಾಲಿಯಾದ ನೀನು ಯುದ್ಧ ಕಾರ್ಯದಲ್ಲಿ ಅಸಾಧ್ಯವೆಂಬುದೇ ಇಲ್ಲ. ಆದ್ದರಿಂದ ನನಗೆ ಯುದ್ಧ ವಿಷಯವಾದ ಯಾವುದಾದರೂ ಸಂಕಟ ಪ್ರಾಪ್ತವಾದಾಗ ನಿನ್ನನ್ನು ಸ್ಮರಿಸಿಕೊಂಡರೆ ನನಗೆ ಎಷ್ಟೋ ಸಮಾಧಾನವಾಗುತ್ತದೆ. ವತ್ಸ, ನನಗೆ ಈಗ ಅಂತಹ ಸಂಕಟ ಒದಗಿದೆ. ಮಹಾಪರಾಕ್ರಮಿಗಳಾದ ಕಿಂಕರರು ಮಡಿದರು. ಜಂಬುಮಾಲಿ ಹತನಾದ. 7 ಮಂದಿ ಮಂತ್ರಿಪುತ್ರರು ಸಂಹೃತರಾದರು. ಸೇನಾಪತಿಗಳ 5 ಸತ್ತರು. ಅಸಂಖ್ಯಾತ ಸೇನೆ ನಾಶವಾಯಿತು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿನ್ನ ಪ್ರಿಯ ಸೋದರನಾದ ಅಕ್ಷಕುಮಾರನು ಹತನಾದನು. ಇವರೆಲ್ಲರ ಸಾವಿಗೂ ನರಿಂದ ದುಃಖಕ್ಕೂ ಆ ಮಹಾಬಲಶಾಲಿಯ ವಾನರನು ಕಾರಣನಾದನು. ನೀನು ಚತುರೋಪಾಯಗಳನ್ನು ಪ್ರಯೋಗಿಸಿ ಆ ವಾನರನ್ನು ಸಂಹರಿಸಬೇಕು. ಅವನು ಸಾಮಾನ್ಯನಲ್ಲವೆಂದು ವಿಧಿತವಾಗಿಯೇ ಇದೆ. ಆದ್ದರಿಂದ ಜಾಗರೂಕವಾಗಿ ಇರಬೇಕಾದುದು ಅತ್ಯಗತ್ಯ. ಬಾಲಕನಾದ ನಿನ್ನನ್ನು ಯುದ್ಧಕ್ಕೆ ಕಳಿಸಲು ಮನಸ್ಸು ಹಿಂಜರಿಯುವುದಾದರೂ ರಾಜಧರ್ಮವನ್ನು ಅನುಸರಿಸಿ ನಾನು ಈ ಕಾರ್ಯವನ್ನು ನಿನಗೆ ವಹಿಸಬೇಕಾಗಿದೆ. ನಿನಗೆ ಸಮನಾದ ವೀರನು ಈ ಲಂಕೆಯಲ್ಲಿ ಮತ್ತಾರೂ ಇಲ್ಲ. ನೀನು ಅವಶ್ಯವಾಗಿ ಯುದ್ಧಕ್ಕೆ ಹೋಗಲೇಬೇಕು. ಯಾವ ವಿಧದಲ್ಲಾದರೂ ವಿಜಯಿಯಾಗಿ ಬರಲೇಬೇಕು. ಯಶಸ್ಸಿಗಾಗಿ ನೀನು ಸಮಸ್ತ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಬೇಕು ಎಂದನು. ತಂದೆಯ ಅಪ್ಪಣೆಯಾದೊಡನೆಯೇ ಇಂದ್ರಜಿತ್ತು ಆತನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪ್ರಯಾಣ ಸನ್ನದ್ಧನಾದನು. ಆತನ ಇಷ್ಟಮಿತ್ರರೆಲ್ಲರೂ ಆತನನ್ನು ಸ್ತುತಿಸುತ್ತಿರಲು ಕಮಲ ಪತ್ರದಂತೆ ನೇತ್ರವುಳ್ಳ ಆ ರಾಜಕುಮಾರನು ರಣಲೀಲಾ ಉತ್ಸಾಹದಿಂದ ರಥವೇರಿ ಯುದ್ಧಕ್ಕೆ ಹೊರಟನು. ಬಿಳಿಯ ಕೋರೆದಾಡೆಗಳುಳ್ಳ 4 ಹುಲಿಗಳು ಆ ರಥವನ್ನು ಎಳೆದುಕೊಂಡು ಹೊರಟವು. ಆತನ ರಥಧ್ವನಿಯು ಧನುಷ್ಕಣ್ಕಾರವೂ ದಿಕ್ಕುಗಳಲ್ಲಿ ಪ್ರತಿಧ್ವನಿತವಾಗುತ್ತಿರಲು ಅದನ್ನು ಕೇಳಿದ ಹನುಮಂತನು ಮತ್ತೊಮ್ಮೆ ಯುದ್ಧವಾಗುವುದೆಂದರಿತು ಸಂತಸಗೊಂಡನು. ಇಂದ್ರಜಿತ್ತು ತನ್ನ ಬಿಲ್ಲು ಬಾಣಗಳನ್ನು ಸಜ್ಜುಗೊಳಿಸುತ್ತಾ ಬರುತ್ತಿರಲು ದಿಶೆಗಳಲ್ಲಿಯೂ ಕತ್ತಲು ಮುಸುಕಿತು. ಕ್ರೂರ ಮೃಗಗಳು ವಿಕಟ ಧ್ವನಿಯಲ್ಲಿ ಕಿರಿಚಿಕೊಂಡವು. ಆಕಾಶಗಾಮಿಗಳಾದ ಯಕ್ಷಪನ್ನದಾದಿಗಳು ಇಂದ್ರಜಿತ್ತುವಿನ ಯಜ್ಞಕೌಶಲ್ಯವನ್ನು ನೋಡುವುದಕ್ಕಾಗಿ ಆಕಾಶದಲ್ಲಿ ನೆರೆದರು. ಆಕಾಶದಲ್ಲಿ ಪಕ್ಷಿಗಳು ಹಿಂಡಾಗಿ ಸೇರಿ ಹರ್ಷದಿಂದ ಕುಕಿಲಿ ಇಟ್ಟವು. ಇಂದ್ರಜಿತ್ತು ಚಿತ್ರಮಯವಾದ ಬಿಲ್ಲನ್ನು ಕೈಲಿ ಸಿಡಿದು ಹೊಡೆದಂತೆ ಅದನ್ನು ಮಿಡಿಯುತ್ತಾ ಅಶೋಕವನದ ಬಾಗಿಲಿಗೆ ಬಂದನು. ಇಂದ್ರಜಿತ್ತನ್ನು ಕಂಡೊಡನೆಯೇ ಹನುಮಂತನು ಸಿಂಹನಾದವನ್ನು ಮಾಡಿ ಬೆಳೆಯಲು ತೊಡಗಿದನು. ಇಬ್ಬರು ಕದನಕ್ಕಾಗಿ ಪರಸ್ಪರ ಇದಿರಾದರು. ಇಬ್ಬರು ಪ್ರಚಂಡ ವೇಗವುಳ್ಳವರು. ಇಬ್ಬರು ಮಹಾಪರಾಕ್ರಮಿಗಳು. ಇಬ್ಬರು ಸಂಧಿಸಿ ದಾನವೇಂದ್ರನು ಪರಸ್ಪರ ಯುದ್ಧಕ್ಕೆ ನಿಂತಂತೆ ಒಬ್ಬರನ್ನೊಬ್ಬರು ಎದುರಿಸಿ ನಿಂತರು. ಇಂದ್ರಜಿತ್ತು ತನ್ನ ಶಸ್ತ್ರಾಸ್ತ್ರಗಳ ಕಲೆಗಳನ್ನು ಮೆರೆಯತೊಡಗಿದನು. ಹನುಮಂತನು ಆಕಾಶದಲ್ಲಿ ಚಂದ್ರಗತಿಯಿಂದ ತಿರುಗುತ್ತಾ ಆ ಬಾಣಗಳ ಪೆಟ್ಟಿನಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ಇಂದ್ರಜಿತ್ತು ಗುರಿ ಹಿಡಿದು ಹೊಡೆಯುವುದರಲ್ಲಿ ಕುಶಲಿ.
ಹನುಮಂತನು ಆ ಗತಿಚಾತುರ್ಯದಿಂದ ಅವುಗಳನ್ನು ವ್ಯರ್ಥ ಮಾಡುವುದರಲ್ಲೇ ನಿಪುಣ. ಹಾರಿ ಬರುತ್ತಿದ್ದ ಕೆಲವು ಬಾಣಗಳನ್ನು ಹನುಮಂತನು ಕೈಯಿಂದ ಹಿಡಿದು ಅತ್ತ ಹೊಗೆಯುತ್ತಿದ್ದನು. ಇವನನ್ನು ನಿಗ್ರಹಿಸುವ ಉಪಾಯವೇನೆಂದು ಇಂದ್ರಜಿತ್ತಿಗೆ ಹೊಳೆಯಲಿಲ್ಲ. ಇಂದ್ರಜಿತ್ತು ನಿಗ್ರಹಿಸುವುದಕ್ಕೆ ಹನುಮಂತನಿಗೂ ಅವಕಾಶ ದೊರೆಯಲಲ್ಲದು. ಇಬ್ಬರು ತಮ್ಮ ತಮ್ಮ ಸಂರಕ್ಷಣೆಯ ಕರ್ತವ್ಯದಲ್ಲಿಯೇ ತೊಡಗಿರಬೇಕಾದುದರಿಂದ ಪರಸ್ಪರ ಘಾತಿಸಲು ಅವಕಾಶವೇ ಸಿಕ್ಕದು. ಬಹುಕಾಲ ಹೀಗೆ ಯುದ್ಧ ನಡೆಯಿತು. ಕಡೆಗೆ ಇಂದ್ರಜಿತ್ತು ಹನುಮಂತನನ್ನು ಬಾಣದಿಂದ ಹೊಡೆದು ಕೊಲ್ಲುವುದು ಅಸಾಧ್ಯವೆಂದು ಮನಗಂಡನು. ಕೊನೆಗೆ ಆ ಕೋತಿಯನ್ನು ಹಿಡಿದು ಕಟ್ಟುವುದಕ್ಕಾದರೂ ಉಪಾಯ ದೊರೆತರೆ ಸಾಕೆಂದು ಚಿಂತಿಸಿದನು. ಆತನಿಗೆ ಒಂದು ಉಪಾಯ ಒಳೆಯಿತು. ಬ್ರಹ್ಮಾಸ್ತ್ರವನ್ನು ಅನುಸಂಧಾನ ಮಾಡಿ ಅದನ್ನು ಹನುಮಂತನ ಮೇಲೆ ಪ್ರಯೋಗಿಸಿದನು. ಇದರಿಂದ ಇಂದ್ರಜಿತುವಿನ ಅಭಿಷ್ಟ ನೆರವೇರಿತು. ಹನುಮಂತನು ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ನೆಲಕ್ಕುರುಳಿದನು. ಆದರೂ ಮನಸ್ಸಿನಲ್ಲೇ ಹಿಂದೆ ಬ್ರಹ್ಮದೇವನು ನನಗೆ ವರ ಕೊಟ್ಟಿದ್ದಾನೆ. ಮುಹೂರ್ತ ಕಾಲವಾದರೆ ಇದರಿಂದ ನಾನು ಮುಕ್ತನಾಗಬಲ್ಲೆ. ಮಹಾತ್ಮನಾದ ಬ್ರಹ್ಮನಿಗೆ ಸಂಬಂಧಪಟ್ಟ ಈ ಅಸ್ತ್ರಕ್ಕೆ ಗೌರವ ಕೊಡಬೇಕಾದುದು ನನ್ನ ಕರ್ತವ್ಯ. ಇದಕ್ಕೆ ಕಟ್ಟುಬಿದ್ದಿರುವ ನನ್ನನ್ನು ಈ ರಾಕ್ಷಸರು ಎಲ್ಲಿಂದ ರಾವಣನ ಬಳಿಗೆ ಹಿಡಿದುಕೊಂಡು ಹೋಗಬಹುದು. ಅದು ಒಂದು ಗುಣವೇ. ರಾಕ್ಷಸೇಶ್ವರನಾದ ರಾವಣನೊಡನೆ ಸ್ವಲ್ಪ ಮಾತನಾಡುವ ಅವಕಾಶ ದೊರೆಯುತ್ತದೆ ನನಗೆ ಎಂದುಕೊಂಡು ಕೈಕಾಲು ಉಡುಗಿದವನಂತೆ ನಿಶ್ಚೇಷಿತನಾಗಿದ್ದನು. ಮಾರುತಿ ಬಿದ್ದಿದ್ದನ್ನು ಕಾಣುತ್ತಲೇ ರಾಕ್ಷಸರೆಲ್ಲರೂ ಅವನನ್ನು ಸುತ್ತಿ ಮುತ್ತಿದರು. ಆತನನ್ನು ಪರಿಪರಿಯಾಗಿ ಗದರಿಸಿ ಬೈಯುತ್ತಾ ಅವರು ಬಲವಾದ ಹಗ್ಗಗಳನ್ನು ತಂದು ಆ ಘೋರ ರೂಪಿಯ ಕೈಕಾಲುಗಳನ್ನು ಬಲವಾಗಿ ಬಿಗಿದು ಕಟ್ಟಿದರು. ಈ ವೇಳೆಗೆ ಬ್ರಹ್ಮಾಸ್ತ್ರದ ಕಟ್ಟು ಬಿಟ್ಟು ಹೋಯಿತು. ಇದು ಹನುಮಂತನಿಗೆ ಗೊತ್ತಾಗದಿದ್ದರೂ ಇಂದ್ರಜಿತ್ತಿಗೆ ಕಾಣಿಸಿತು. ಬ್ರಹ್ಮಾಸ್ತ್ರದಿಂದ ಬಿಗಿದವನನ್ನು ಬೇರೆ ಕಟ್ಟುಗಳಿಂದ ಬಿಗಿದರೆ ಅದು ಬಿಟ್ಟು ಹೋಗುವುದು. ಇದನ್ನರಿಯದ ಅವಿವೇಕಿಗಳಾದ ರಾಕ್ಷಸರು ಮಾಡಿದ ಅಕಾರ್ಯವನ್ನು ಕಂಡು ಇಂದ್ರಜಿತ್ತು ಮನಸ್ಸಿನಲ್ಲಿ ಮಿಟುಕಿಕೊಂಡನು. ಆದರೆ ಕಾರ್ಯ ಮಿಂಚಿ ಹೋಗಿತ್ತು. ಆದ್ದರಿಂದ ಹಗ್ಗಗಳಿಂದ ಕಟ್ಟು ಹಾಕಿದ ಹನುಮಂತನನ್ನು ರಾಕ್ಷಸದಿಂದ ಏಳಿಸಿಕೊಂಡು ಹೊರಟನು. ಅವರು ಅವನನ್ನು ದೊಣ್ಣೆಗಳಿಂದ ಹೊಡೆಯುತ್ತಾ ಸಭೆಯಲ್ಲಿ ಕುಳಿತಿದ್ದ ರಾವಣನ ಬಳಿಗೆ ಎಳೆದೊಯ್ದರು. ಇಂದ್ರಜಿತ್ತು ಅವನನ್ನು ರಾವಣನ ಎದುರಿಗೆ ನಿಲ್ಲಿಸಿ, ಇಗೋ ಇವನೇ ಆ ವಾನರ ಎಂದನು. ಸಭೆಯಲ್ಲಿದ್ದ ರಾಕ್ಷಸರೆಲ್ಲರೂ ಆ ಮಹಾಕಪಿಯನ್ನು ಕಂಡು, ಇವನು ಯಾರೋ, ಯಾರ ಸಂಬಂಧಿಯೋ, ಇಲ್ಲಿಗೇಕೆ ಬಂದನೋ, ಯಾವ ಕೆಲಸಕ್ಕಾಗಿ ಯಾವನು ಕಳಿಸಿದ್ದಾನೋ ಎಂದು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದರು. ಮತ್ತೆ ಕೆಲವರು, ಈಗಲೇ ಇವನನ್ನು ಕೊಂದು ಬಿಡಿರಿ, ಜೀವಸಹಿತ ಸುಟ್ಟು ಹಾಕಿ ಕೊಂದು ತಿಂದು ಹಾಕಿಬಿಡಿರಿ ಎಂದು ಕೂಗಿಕೊಂಡರು. ಮಧ್ಯಾಹ್ನದ ಸೂರ್ಯನಂತೆ ತೇಜೋಮೂರ್ತಿಯಾಗಿ ಬೆಳಗುತ್ತಿದ್ದ ರಾವಣನನ್ನು ಆತನ ಪಾದ ಮೂಲದಲ್ಲಿ ನಿಂತಿದ್ದ ಮಂತ್ರಿ ಮಹತ್ತರನ್ನು ಅನರ್ಘರತ್ನಗಳಿಂದ ಅಲಂಕೃತವಾದ ಆ ಮಹಾ ರಾಜಸಭೆಯನ್ನು ಹನುಮಂತನು ಒಮ್ಮೆ ದೃಷ್ಟಿಸಿ ನೋಡಿದನು. ಅಷ್ಟರಲ್ಲಿ ರಾವಣನು ಈ ಗೋನವಾರನನ್ನು ಒಮ್ಮೆ ಕಿಡಿಗಾರುವ ಕಣ್ಣುಗಳಿಂದ ನೋಡಿ ಅವನ ಸಂಗತಿಯನ್ನು ವಿಚಾರಿಸುವಂತೆ ತನ್ನ ಪ್ರಧಾನಮಂತ್ರಿಗಳಿಗೆ ತಿಳಿಸಿದರು. ಅವರು ಹನುಮಂತನನ್ನು ಕುರಿತು, ನೀನು ಯಾರು, ಇಲ್ಲಿಗೇಕೆ ಬಂದೆ, ನಿನ್ನನ್ನು ಕಳುಹಿಸಿದವರು ಯಾರು ಎಂದು ಕೇಳಿದರು. ಆತನು ನೇರವಾಗಿ ಉತ್ತರ ಕೊಟ್ಟನು, ನಾನು ವಾನರೇಶ್ವರನಾದ ಸುಗ್ರೀವನ ದೂತ. ಆತನ ಆಜ್ಞೆಯಂತೆ ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ಹೇಳಿ ಹನುಮಂತನು ಮತ್ತೊಮ್ಮೆ ರಾವಣನ ಅಪಾದ ಮಸ್ತಕವನ್ನು ನೆಟ್ಟಿಸಿ ನೋಡಿದನು. ಆ ರಾಕ್ಷಸ ರಾಜನ ಸ್ವಭಾವದಿಂದಲೇ ತೇಜಸ್ವಿಯಾದವನು. ಆತನ ತಲೆಯ ಮೇಲೆ ಮುತ್ತಿನ ಕಿರೀಟವು, ಮೈಯಲ್ಲಿ ಧರಿಸಿದ್ದ ವಜ್ರಖಚಿತವಾದ ಸ್ವರ್ಣಾಭರಣವು ಆತನ ತೇಜಸ್ಸನ್ನು ಮತ್ತಷ್ಟು ಹೆಚ್ಚಿಸುತ್ತಿದ್ದವು. ಹುಟ್ಟಿದ್ದ ಪಟ್ಟೆಮಡಿಯು, ಮೈಗೆಲ್ಲ ಲೇಪಿಸಿದ್ದ ರಕ್ತಚಂದರ ಕಸ್ತೂರಿಗಳು ಆತನ ಆಕಾರಕ್ಕೆ ಕಳೆಗೂಡುವಂತಿದ್ದವು. ಆತನ ಈ 10 ತಲೆಗಳು ಕಿರೀಟಾದಿ ಆಭರಣಗಳಿಂದ ಅಲಂಕೃತವಾಗಿವೆ. ನೀಲ ಪರ್ವತದಂತೆ ಬೆಳಗುತ್ತಿರುವ ಆತನ ವಿಸ್ತಾರವಾದ ಎದೆಯಲ್ಲಿ ಪೂರ್ಣಚಂದ್ರನಂತೆ ಬೆಳಗುತ್ತಿರುವ
ಪದಕದಿಂದ ಕೂಡಿದ ಮುತ್ತಿನ ಹಾರ, ಬಳೆಗಳಿಂದಲೂ ಖಡ್ಗಗಳಿಂದಲೂ ಅಲಂಕೃತವಾಗಿರುವ 20 ತೋಳುಗಳು, ಆ ಕೆಂಪೇರಿದ ಕಣ್ಣುಗಳು, ಅರೆತೆರೆದ ಬಾಯಿಗಳು, ಪ್ರಜ್ವಲಿಸುತ್ತಿರುವ ಕೋರೆದಾಡೆಗಳು, ಜೋಡಾಡುತ್ತಿರುವ ತುಟಿಗಳು, ನೋಡಿದೊಡನೆ ಎಂಥವರಲ್ಲಿಯೂ ಭಯವನ್ನು ಕೆರಳಿಸುವ ಭಯಂಕರ ರೂಪವುದು. ಆ ರಾಕ್ಷಸ ರಾಜನು ದಿವ್ಯವಾದ ರತ್ನಗಂಬಳಿಯನ್ನು ಹಾಸಿರುವ ಸ್ಫಟಿಕದ ಸಿಂಹಾಸನದ ಮೇಲೆ ಕುಳಿತಿದ್ದನು. ಸರ್ವಾಲಂಕಾರ ಭೂಷಿತರಾದ ರಮಣೀಯರು ಆತನಿಗೆ ಚಾಮರ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಮಂತ್ರ ಯೋಚನೆಯಲ್ಲಿ ಪ್ರವೀಣರಾದ ಪ್ರಹಸ್ತ, ಮಹಾಪಾಶ್ವ ಮೊದಲಾದ ಮಂತ್ರಿಗಳು ಆತನ ಬಳಿಯಲ್ಲಿ ಆಸನ್ನರಾಗಿದ್ದರು. ಮಂದರಹಿರಿ ಶಿಖರದ ಮೇಲೆ ಮಂಡಿಸಿರುವ ಮೇಘದಂತೆ ಉನ್ನತಾಸನದಲ್ಲಿ ಬೆಳಗುತ್ತಿದ್ದ ಆ ರಾವಣನ ಅಸಮಾನ ತೇಜಸ್ಸನ್ನು, ವೈಭವವನ್ನು ಕಂಡು ಹನುಮಂತನು, ಅಯ್ಯೋ, ಇವನ ರೂಪವೇನು, ಧೈರ್ಯವೇನು, ಸತ್ಯವೆಂತಹುದು, ದಿವ್ಯಕಾಂತಿ ಹೇಗಿದೆ, ಇವನಲ್ಲಿ ಅಧರ್ಮ ಬುದ್ಧಿಯೊಂದು ಪ್ರಬಲಿಸದೇ ಇಲ್ಲದಿದ್ದರೆ ಈತನು ದೇವಲೋಕವನ್ನೇ ಆಳಲು ಅರ್ಹನಾಗುತ್ತಿದ್ದನಲ್ಲ, ಏನು ಮಾಡುವುದು? ಕ್ರೂರನಾದ ಈ ನೃಶಂಸನ ನಿಂದಿತ ಕಾರ್ಯಗಳನ್ನು ಕಂಡು ಲೋಕವೆಲ್ಲವೂ ಹೆದರಿ ತತ್ತರಗುಟ್ಟುತ್ತಿದೆ. ಈ ಪಾಪಿಯೋ ಕ್ಷುದ್ರನಾದರೆ ಈ ಪ್ರಪಂಚವನ್ನೇ ಏಕಾರಣವನ್ನಾಗಿ ಮಾಡಬಲ್ಲ ಶಕ್ತನಾಗಿದ್ದಾನೆ ಎಂದುಕೊಂಡನು. ಅಧ್ಯಾಯ 17. ರಾವಣನಿಗೆ ಹಿತೋಪದೇಶ. ಕೇಳಿ. ಹನುಮಂತನನ್ನು ನೋಡಿ ರಾವಣನ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಉದಿಸಿದವು. ಪೂರ್ವದಲ್ಲಿ ನಾನು ಕೈಲಾಸ ಪರ್ವತವನ್ನು ಕದಲಿಸಿದಾಗ ಕ್ಷುದ್ರನಾಗಿ ಶಪಿಸಿದ ನಂದಿಕೇಶ್ವರನೇ ಈ ವಾನರ ರೂಪದಲ್ಲಿ ಬಂದಿರಬಹುದೇ? ಅಥವಾ ರಾಕ್ಷಸಾಗ್ರೇಸರ ಚಕ್ರವರ್ತಿಯಾದ ಬಾಣಾಸುರನು ಈ ಕೋತಿಯ ವೇಷವನ್ನು ಧರಿಸಿ ಬಂದಿರಬಹುದೇ? ಇದೇನು ಭಯಂಕರ ರೂಪು ಎನಿಸಿತು ಆತನಿಗೆ. ಆದರೂ ಆ ಘೋರ ವಾನರನು ಮಾಡಿದ್ದ ಹಾವಳಿಯನ್ನು ನೆನೆಸಿದೊಡನೆಯೇ ಆತನಿಗೆ ಬಹುಕೋಪ ಬಂದಿತು. ಹಲ್ಲುಗಳನ್ನು ಕಟಕಟ ಕಡಿಯುತ್ತಾ ಪ್ರಹಸ್ತನನ್ನು ಕುರಿತು, ಎಲೈ ಮಂತ್ರಿಯೇ, ಈ ವಾನರಾರು ಎಲ್ಲಿಂದ ಬಂದನು, ಏಕೆ ಬಂದನು, ಎಲ್ಲವನ್ನು ವಿಸ್ತಾರವಾಗಿ ವಿಚಾರಿಸು ಎಂದನು. ಪ್ರಹಸ್ತನು ಹನುಮಂತನನ್ನು ಕೇಳಿದನು. ಎಲೈ ವಾನರನೇ, ನಿನಗೆ ಮಂಗಳವಾಗಲಿ. ನೀನು ಸ್ವಲ್ಪವೂ ಭಯಪಡದೆ ಸಮಾಧಾನದಿಂದ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು. ನೀನಾರು? ನಿನ್ನನ್ನು ಇಲ್ಲಿಗೆ ಕಳುಹಿಸಿದವರಾರು? ಏನು ದೇವೇಂದ್ರನೇ, ಅಥವಾ ಕುಬೇರನೇ, ಅಥವಾ ಮಹಾವಿಷ್ಣುವೇ? ನಿನ್ನನ್ನು ಈ ರೂಪದಿಂದ ಇಲ್ಲಿಗೆ ಕಳಿಸಿರುವವರಾರು? ಇದ್ದದ್ದನ್ನು ಇದ್ದಂತೆ ಹೇಳಿದರೆ ನಿನ್ನನ್ನು ಬಿಡುಗಡೆ ಮಾಡುತ್ತೇವೆ. ನೋಡುವುದಕ್ಕೆ ನೀನು ವಾನರಂತೆ ಕಂಡರೂ ನಿಜವಾಗಿಯೂ ನೀನು ವಾನರಲ್ಲ. ನಿಜವಾಗಿ ಹೇಳಿಬಿಡು. ಸುಳ್ಳನ್ನು ಏನಾದರೂ ಆಡಿದೆಯೋ ನಿನ್ನ ಪ್ರಾಣ ಉಳಿಯುವುದಿಲ್ಲ. ಈ ನಗರಕ್ಕೆ ಏತಕ್ಕಾಗಿ ಬಂದೆ? ಯಾರು ಕಳಿಸದೆ ನೀನಾಗಿ ಬಂದಿದ್ದರೆ ಬಂದುದಕ್ಕೆ ಏನಾದರೂ ಕಾರಣವಿದ್ದಿರಬೇಕಲ್ಲವೇ? ಎಲ್ಲಿ? ಎಲ್ಲವನ್ನು ವಿಸ್ತಾರವಾಗಿ ಹೇಳು ಎಂದನು. ರಾವಣನಿಗೆ ನೊಡನೆ ಹನುಮಂತನಿಗೆ ನೇರವಾಗಿ ಮಾತನಾಡಬೇಕೆಂದು ಆಸೆ. ಆದ್ದರಿಂದ ಪ್ರಹಸ್ತನಿಗೆ ಪ್ರತ್ಯುತ್ತರ ಕೊಡದೆ ರಾವಣನನ್ನು ಕುರಿತು, ಅಯ್ಯ ರಾಕ್ಷಸಾಧಿಪತಿ, ನನ್ನನ್ನು ಇಂದ್ರ, ಯಮ, ವರುಣ, ಕುಬೇರ ಯಾರೂ ಕಳಿಸಲಿಲ್ಲ. ವಿಷ್ಣು ಕಳಿಸಿದ್ದರಿಂದ ಈ ವೇಷ ಹಾಕಿಕೊಂಡು ಬಂದಿರಬೇಕೆಂದು ನಿನ್ನ ತರ್ಕವೂ ತಪ್ಪು. ಈ ವಾನರೂಪ ನನಗೆ ಸ್ವಭಾವ ಸಿದ್ಧವಾದುದು, ವೇಷವಲ್ಲ. ನಾನು ಜಾತ್ಯ ವಾನರನೇ. ರಾಕ್ಷಸೇಶ್ವರನಾದ ನಿನ್ನ ದರ್ಶನ ಸುಲಭ ಸಾಧ್ಯವಲ್ಲವಾದುದರಿಂದ ಅಸಾಧ್ಯ ಕಾರ್ಯಕ್ಕೆ ಕೈ ಇಡಬೇಕಾಯಿತು. ಸಂದರ್ಶನಾಪೇಕ್ಷೆಯಿಂದಲೇ ಅಶೋಕವನ್ನು ಹಾಳು ಮಾಡಿದುದು. ಆಗಲೇ ರಾಕ್ಷಸರು ನನ್ನ ಮೇಲೆ ಯುದ್ಧಕ್ಕೆ ಬಂದರು. ನಾನು ಆತ್ಮರಕ್ಷಣೆಗಾಗಿ ಅವರನ್ನು ಕೊಂದೆ. ಯಾವ ಅಸ್ತ್ರವಾಗಲಿ ಯಾವ ಪಾಶವಾಗಲಿ ನನ್ನನ್ನು ಏನು ಮಾಡಲಾರದು. ದೇವದಾನವರಲ್ಲಿ ಯಾರೂ ನನ್ನನ್ನು ಘಾತಿಸಲಾರರು.
ನಿನ್ನನ್ನು ನೋಡುವ ಉದ್ದೇಶದಿಂದಲೇ ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ನಾನು ವಶವಾದೆ. ನನ್ನನ್ನು ರಾಕ್ಷಸರು ಹಗ್ಗದಿಂದ ಬಿಗಿದಾಗಲೇ ಬ್ರಹ್ಮಾಸ್ತ್ರದ ಕಟ್ಟು ಕಳಚಿ ಹೋಯಿತು. ಆದರೂ ನಾನು ಈ ರಾಕ್ಷಸರ ವಶವಾಗಿ ಬಂದುದು ನಿನ್ನನ್ನು ಕಾಣುವುದಕ್ಕಾಗಿಯೇ. ನಾನು ನಿನ್ನ ಬಳಿಗೆ ಬಂದು ರಾಜಕಾರ್ಯಕ್ಕಾಗಿ ಬಂದಿರುತ್ತೇನೆ. ಅದನ್ನು ಸುವಿಸ್ತಾರವಾಗಿ ತಿಳಿಸುವೆನು, ಸಮಾಧಾನದಿಂದ ಕೇಳು ಎಂದು ತಾನು ಬಂದ ಸಮಾಚಾರವನ್ನೆಲ್ಲ ವಿಸ್ತಾರವಾಗಿ ತಿಳಿಸಿದನು. ರಾಕ್ಷಸ ಸಾರ್ವಭೌಮ ಸುಗ್ರೀವ, ಮಹಾರಾಜನ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಸೋದರ ಸಮಾನಾದ ಆತನು ನಿನ್ನ ಕುಶಲವನ್ನೇ ಕೇಳಿ ಈ ಮುಂದೆ ಹೇಳುವ ವಿಚಾರವನ್ನು ನಿನಗೆ ತಿಳಿಸುವಂತೆ ನನಗೆ ಅಪ್ಪಣೆ ಮಾಡಿದ್ದಾನೆ. ಸಮಸ್ತ ಲೋಕಕ್ಕೂ ತಂದೆಯಂತಿರುವ ದಶರಥನೆಂಬ ಮಹಾರಾಜನಿದ್ದನು. ಆತನ ಹಿರಿಯ ಮಗನೇ ಲೋಕನಂದಕನಾಗಿರುವ ಶ್ರೀರಾಮಚಂದ್ರ. ಆತನು ತಂದೆಯ ಪ್ರತಿಜ್ಞೆಗಾಗಿ ಮಡದಿಯಾದ ಜಾನಕಿಯನ್ನು ತಮ್ಮನಾದ ಲಕ್ಷ್ಮಣನನ್ನು ಕರೆದುಕೊಂಡು ವನವಾಸವನ್ನು ಕೈಗೊಂಡನು. ಅವನು ದಂಡಕಾರಣ್ಯದಲ್ಲಿರುವಾಗ ಜಾನಕಿಯ ಅಪಹರಣವಾಯಿತು. ಹರಿಭಯಂಕರವಾದ ರಾಮಲಕ್ಷ್ಮಣರು ಆಕೆಯನ್ನು ಅರಸುತ್ತಾ ಋಷ್ಯಮುಖ ಪರ್ವತಕ್ಕೆ ಬರಲು ಅಲ್ಲಿ ಸುಗ್ರೀವ ಮಹಾರಾಜರೊಡನೆ ಅವರಿಗೆ ಸ್ನೇಹವಾಯಿತು. ಶ್ರೀರಾಮನು ಸುಗ್ರೀವನನ್ನು ವಾನರ ರಾಜ್ಯಕ್ಕೆ ದೊರೆಯಾಗಿ ಮಾಡುವುದಾಗಿ, ಅದಕ್ಕೆ ಪ್ರತಿಯಾಗಿ ಆತನು ಸೀತಾದೇವಿಯನ್ನು ಹುಡುಕಿಕೊಡುವುದಾಗಿಯೂ ಪರಸ್ಪರ ಪ್ರತಿಜ್ಞೆ ಮಾಡಿದರು. ಅದರಂತೆ ಶ್ರೀರಾಮನು ಸುಗ್ರೀವನ ಅಣ್ಣನಾದ ವಾಲಿಯನ್ನು ಸಂಹರಿಸಿ ಆತನಿಗೆ ವಾನರ ರಾಜ್ಯದ ಪಟ್ಟವನ್ನು ಕಟ್ಟಿದನು. ಎಲೈ ರಾಕ್ಷಸೇಶ್ವರ, ನಿನಗೆ ವಾಲಿಯ ಪರಿಚಯವಿದೆ. ಆ ಮಹಾಪರಾಕ್ರಮಿಯನ್ನು ಶ್ರೀರಾಮನು ಒಂದೇ ಬಾಣದಿಂದ ಸಂಹಾರ ಮಾಡಿದನು. ಅನಂತರ ಸುಗ್ರೀವ ಮಹಾರಾಜನು ಜಾನಕಿಯನ್ನು ಹುಡುಕಿಕೊಡುವುದಕ್ಕಾಗಿ ಸಮರ್ಥರಾದ ವಾನರನ್ನು ದಶದಿಕ್ಕುಗಳಲ್ಲಿ ಅಟ್ಟಿದನು. ಆ ವಾನರರು ಸಾಮಾನ್ಯರಲ್ಲ. ಕೆಲವರು ಗರುಡನಿಗೆ ಸಮಾನರಾದವರು, ಮತ್ತು ಕೆಲವರು ವಾಯುವೇಗವುಳ್ಳವರು. ಅಂಥ ವಾನರಲ್ಲಿ ನಾನೂ ಒಬ್ಬನು. ಶತಯೋಜನೆ ವಿಸ್ತಾರಣವುಳ್ಳ ಸಾಗರವನ್ನು ದಾಟಿ ಇಲ್ಲಿಗೆ ಬಂದಿದ್ದೇನೆ. ವಾಯುದೇವನ ಔರಸ ಪುತ್ರನಾದ ನನ್ನ ಹೆಸರು ಹನುಮಂತನೆಂದು. ನಾನು ಈ ಲಂಕೆಯಲ್ಲಿ ಸೀತಾಮಾತೆಯನ್ನು ಅರಸುತ್ತಿರಲು ಆಕೆ ನಿನ್ನ ಮನೆಯಲ್ಲಿ ಕಾಣಿಸಿದಳು. ಮಹಾರಾಜ, ನನ್ನ ಹಿತೋಕ್ತಿಗಳಿಗೆ ಕಿವಿಕೊಡು. ನೀನು ಸಕಲ ಧರ್ಮಗಳನ್ನೂ ಬಲ್ಲವನು. ಮಹತ್ತಾದ ತಪಸ್ಸನ್ನೇ ಮಾಡಿ ಮಹಾಮಹಿಮನಾಗಿರುವನು. ಪ್ರಾಜ್ಞನಾದ ನೀನು ಪರಸ್ತ್ರೀಯನ್ನು ಎಳೆತಂದು ಹೀಗೆ ನಿರ್ಬಂಧದಲ್ಲಿಡುವುದು ಸರ್ವತಾ ಸರಿಯಲ್ಲ. ಪರಣವು ಮಹಾಪಾತಕವೆಂಬುದು, ಸರ್ವನಾಶಕ್ಕೂ ಕಾರಣವಾಗವೆಂಬುದು ನಿನಗೆ ತಿಳಿಯದ ವಿಷಯವಲ್ಲ. ರಾಕ್ಷಸ ಸಾರ್ವಭೌಮ, ನಿನ್ನ ಮಹಾಪರಾಕ್ರಮವನ್ನು ನಂಬಿ ಅಧರ್ಮದಲ್ಲಿ ಪ್ರವರ್ತಿಸಬೇಡ. ಶ್ರೀರಾಮ ಲಕ್ಷ್ಮಣರಿಗೆ ಎದುರು ನಿಂತು ಯುದ್ಧ ಮಾಡಬಲ್ಲ ವೀರರು 3 ಲೋಕಗಳಲ್ಲಿಯೂ ಯಾರೂ ಇಲ್ಲ. ಆದ್ದರಿಂದ ನಮ್ಮ ರಾಜನಾದ ಸುಗ್ರೀವನು ನಿನ್ನೊಡನೆ ಕುರಿತು ಜಾನಕಿಯನ್ನು ಶ್ರೀರಾಮನಿಗೆ ತಂದೊಪ್ಪಿಸುವಂತೆ ತಿಳಿಸಿರುತ್ತಾನೆ. ಹೀಗೆ ಮಾಡುವುದು ನಿನಗೂ ಶ್ರೇಯಸ್ಕರ. ಪತಿವ್ರತೆಯಾದ ಸೀತಾವತೆ ಪಂಚಸ್ಯ ಪನ್ನಗಿ ಇದ್ದಂತೆ. ಆಕೆಯನ್ನು ಕೆಣಕಿ ನಿನ್ನ ಪ್ರಾಣಗಳನ್ನು ಕಳೆದುಕೊಳ್ಳಬೇಡ. ನೀನು ಗಳಿಸಿರುವ ಪುಣ್ಯವೆಲ್ಲವೂ ಈ ಪರಸ್ತ್ರೀ ವ್ಯಾಮೋಹದಿಂದ ನಾಶವಾಗಿ ಹೋಗುತ್ತದೆ. ಬ್ರಹ್ಮನು ನಿನಗೆ ಸರ್ವದಾ ದತ್ತವನ್ನು ಕೊಟ್ಟು ಕರುಣಿಸನಾದರೂ ಈ ಪಾಪವು ಆ ವರದ ಬೇರನ್ನು ಕೊಯ್ದು ಹಾಕಿಬಿಡುತ್ತದೆ. ಶ್ರೀರಾಮನು ಸಾಮಾನ್ಯ ಮಾನವನೆಂಬುದು ನಲ್ಲವೆಂದು ನಿನಗೆ ವಿದಿತವಾಗಿಯೇ ಇದೆ. ಜನಸ್ಥಾನದಲ್ಲಿ ಆತನನ್ನು ಎದುರಿಸಿದ ಖರಭೂಷಣಾದಿ 14,000 ರಕ್ಕಸರನ್ನು ಒಬ್ಬನೇ ಕೊಂದನೆಂದರೆ ಅದು ಸಾಮಾನ್ಯ ಮನುಷ್ಯನಿಂದ ಸಾಧ್ಯವೇ ವಾದಗದ ಕಾರ್ಯ. ನಿನ್ನಂತಹ ಶೂರರನ್ನು ಸಪ್ತ ಸಮುದ್ರಗಳಲ್ಲಿಯೂ ಅದ್ದಿ ತಂದ ವಾಲಿಯನ್ನು ಶ್ರೀರಾಮನ ಒಂದೇ ಬಾಣ ಆಹುತಿ ತೆಗೆದುಕೊಂಡಿತೆಂದರೆ ಅದು ಸಾಮಾನ್ಯ ಬಲವೇ? ಆದ್ದರಿಂದ
ಬಲವದ್ವಿರೋಧ ಮಾಡಬೇಡ. ನಿನ್ನ ಶಕ್ತಿ ಸಾಮರ್ಥ್ಯಗಳು ನನ್ನಂತಹ ಅವನ ಮುಂದೆ ಸಹ ನಡೆಯಲಾರದು. ನಾನು ಮನಸ್ಸು ಮಾಡಿದರೆ ನಿನ್ನೊಡನೆ ಈ ಸಮಸ್ತ ಲಂಕೆಯನ್ನು ಭಸ್ಮ ಮಾಡಿಬಿಡಬಲ್ಲೆ. ಆದರೆ ಸೀತೆಯ ಚೋರನನ್ನು ತಾನೇ ಸಂಹರಿಸುವುದಾಗಿ ಶ್ರೀರಾಮನು ಪ್ರತಿಜ್ಞೆ ಮಾಡಿರುವುದರಿಂದ ನಾನು ಆ ಕಾರ್ಯಕ್ಕೆ ಕೈ ಹಾಕುವಂತಿಲ್ಲ. ರಾಕ್ಷಸ ರಾಜೇಂದ್ರ, ಸಮಸ್ತ ಭಾಗ್ಯಗಳಿಗೂ ನೆಲೆಮನೆಯಂತಿರುವ ಈ ಲಂಕೆಯನ್ನು ನರಕಕ್ಕೆ ತಳ್ಳಬೇಡ. ಶ್ರೀರಾಮನೊಡನೆ ದ್ವೇಷವನ್ನು ಕಟ್ಟಿಕೊಳ್ಳಬೇಡ. ಇಹ ಪರಗಳೆರಡನ್ನೂ ನಾಶ ಮಾಡಿಕೊಳ್ಳುವುದು ವಿವೇಕವಲ್ಲ. ಅಧ್ಯಾಯ 18. ಧೂತನಿಗೆ ವಿರೂಪ ಶಿಕ್ಷೆ. ಕೇಳಿ. ಕಡ್ಡಿ ಮುರಿದು ಕೈಗೆ ಕೊಟ್ಟಂತೆ ಸ್ಪಷ್ಟವಾದ ಮಾತುಗಳಿಂದ ತನ್ನ ಅಭಿಪ್ರಾಯವನ್ನು ಸೂಚಿಸಿದ ಹನುಮಂತನ ಮಾತುಗಳನ್ನು ಕೇಳಿ ರಾವಣನ ಕೋಪ ಕಡುಗಿಚ್ಚಾಯಿತು. ಹೃದಯ ಕುದಿಯಿತು. ಕಣ್ಣು ಕೆಂಡದುಂಡೆಯಾಯಿತು. ಈ ನೀಚಕೋತಿಯನ್ನು ವಧಿಸಿಬಿಡಿ ಎಂದು ಆತನು ಅಬ್ಬರಿಸಿದನು. ಅಲ್ಲಿಯ ಸಭೆಯಲ್ಲಿ ಕುಳಿತಿದ್ದ ಆತನ ತಮ್ಮ ವಿಭೀಷಣನು ಆ ಅಪ್ಪಣೆಯನ್ನು ವಿರೋಧಿಸಿದನು. ವಿಭೀಷಣನು ರಾಕ್ಷಸನಾದರೂ ಉಚಿತಾನುಚಿತಗಳನ್ನು ಅಧರ್ಮಗಳನ್ನು ಅರಿತವನು. ಆದ್ದರಿಂದ ರಾವಣನನ್ನು ಕುರಿತು, ಅಣ್ಣ ಪ್ರಸನ್ನನಾಗು. ದೂತನಾದವನಿಗೆ ಮರಣದಂಡೆಯನ್ನು ವಿಧಿಸುವುದು ಸೂಕ್ತವಲ್ಲ. ಅದು ರಾಜಧರ್ಮಕ್ಕೆ ವಿರುದ್ಧ. ನಿನ್ನಂತಹ ಜ್ಞಾನಿಯು ಮಹಾತ್ಮನು ಕೋಪಕ್ಕೆ ವಶನಾಗಿ ಇಂತಹ ಕಾರ್ಯಕ್ಕೆ ಮನಕೊಡಬಾರದು. ಯುಕ್ತಾಯುಕ್ತಗಳನ್ನು ಆಲೋಚಿಸಿ ದೂತನಾದ ಇವನಿಗೆ ಯೋಗ್ಯವಾದ ಶಿಕ್ಷೆಯನ್ನು ವಿಧಿಸು ಎಂದನು. ಕೋಪದಿಂದ ಮೈ ಮರೆತಿದ್ದ ರಾವಣೇಶ್ವರನಿಗೆ ತಮ್ಮನ ಮಾತು ಹಿಡಿಸಲಿಲ್ಲ. ಅಯ್ಯ ವಿಭೀಷಣ, ಪಾಪಚಾರಿಗಳನ್ನು ಧರಿಸುವುದು ಪಾಪವಲ್ಲ. ಆದ್ದರಿಂದ ಈ ಪಾಪಿಯಾದ ವಾನರನ್ನು ವಧಿಸುವುದೇ ಸರಿ ಎಂದನು. ಅದನ್ನು ಕೇಳಿ ವಿಭೀಷಣನು, ಅಣ್ಣ ಲಂಕೇಶ್ವರ, ಪ್ರಸನ್ನನಾಗು. ಎಲ್ಲಿಯೇ ಆಗಲಿ, ಯಾವಾಗಲೇ ಆಗಲಿ, ದೂತವಧೆ ಎಂಬುದು ನಿಷಿದ್ಧವೆಂದು ಹಿರಿಯರು ಹೇಳುತ್ತಾರೆ. ಈ ವಾನರ ನಮಗೆ ಶತ್ರು. ಅಕ್ಷಕುಮಾರನೇ ಮೊದಲಾದ ಇವನು ಬಂಧುಗಳನ್ನು ಸಂಹರಿಸಿ ನಮಗೆ ಅಪಕಾರ ಮಾಡಿದ್ದಾನೆ. ಆದರೂ ದೂತನಾದ ಇವನು ಅವಧ್ಯನೇ. ದಂಡನೀತಿ ಶಾಸ್ತ್ರದಲ್ಲಿ ದೂತರಿಗೆ ಅನೇಕ ದಂಡನೆಗಳನ್ನು ವಿಧಿಸಿವೆ. ವಿರೂಪಗೊಳಿಸಬಹುದು, ಕೊರಡೆಯಿಂದ ಹೊಡೆಯಬಹುದು, ತಲೆ ಬೋಳಿಸಬಹುದು, ಶಾಶ್ವತವಾದ ಗುರುತಿರುವಂತೆ ಮುದ್ರೆಯನ್ನೊತ್ತಬಹುದು. ಆದರೆ ವಧೆಯನ್ನು ಮಾತ್ರ ವಿಧಿಸಲಿಲ್ಲ. ದೂತವಧೆ ಎಂಬುದು ಇದುವರೆಗೆ ನಾನು ಎಲ್ಲಿಯೂ ಕಂಡಿಲ್ಲ, ಕೇಳಿಲ್ಲ. ಆದ್ದರಿಂದ ಈ ವಾನರನ್ನು ಕೊಲ್ಲುವುದು ಸರ್ವತಾ ಆಗಬಾರದ ಕೆಲಸ. ಇವನನ್ನು ಕಿಡಿನುಡಿಗಳಲ್ಲಿ ಆಡಿದ್ದರೆ ಆ ತಪ್ಪು ಇವನನ್ನು ಕಳಿಸಿದವರದು. ಅವರನ್ನು ಶಿಕ್ಷಿಸಬೇಕು ಅಷ್ಟೇ. ದೂತರಿಗೆ ಸ್ವಂತ ಮಾತೆಲ್ಲಿ ಬಂತು? ನೀನು ಇವನನ್ನು ಕೊಂದು ಹಾಕಿದರೆ ರಾಮಲಕ್ಷ್ಮಣರಿಗೆ ಇಲ್ಲಿಂದ ಸುದ್ದಿಯನ್ನು ಕೊಂಡೊಯ್ಯುವವರು ಯಾರು? ಸುದ್ದಿಯನ್ನು ಕೊಂಡೊಯ್ಯದ ಮೇಲೆ ಅವರು ಇಲ್ಲಿಗೆ ಬರುವುದೆಂತು? ಅವರು ಬರದ ಮೇಲೆ ನೀನು ನಿನ್ನ ಶತ್ರುಗಳನ್ನು ಸಂಹರಿಸುವುದು ಹೇಗೆ? ನೀನು ಯುದ್ಧಪ್ರಿಯ. ಶೂರರಾದ ರಾಮಲಕ್ಷ್ಮಣರನ್ನು ಯುದ್ಧ ಮಾಡುವ ಸದಾವಕಾಶವನ್ನು ಕಳೆದುಕೊಳ್ಳುವೆಯಾ? ವಿಭೀಷಣದ ನುಡಿಗಳು ರಾವಣನ ಆತ್ಮಗೌರವವನ್ನು ಎಚ್ಚರಿಸಿದವು. ಆತನು ಕ್ಷಣಕಾಲ ಮೌನದಿಂದಿದ್ದು ಅನಂತರ, ತಮ್ಮ ವಿಭೀಷಣ, ನಿನ್ನ ಮಾತು ನಿಜ. ಇವನನ್ನು ಸಂಹರಿಸುವುದು ಬೇಡ. ಇವನಿಗೆ ಯಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸೋಣ. ಕಪಿಗಳಿಗೆ ಬಾಲವೇ ಪರಮಭೂಷಣವಾದ ಅಂಗ. ಅದನ್ನು ಸುಟ್ಟು ಇವನನ್ನು ವಿರೂಪಗೊಳಿಸಿಬಿಡಿ. ಸುಟ್ಟ ಬಾಲದೊಡನೆ ಈ ಕೋತಿ ತನ್ನ ಪ್ರಭುವಾದ ಸುಗ್ರೀವನಲ್ಲಿಗೆ ಹೋಗಲಿ ಎಂದು ಹೇಳಿ ತನ್ನ ಭಟರನ್ನು ಕುರಿತು, ಎಲೈ ಭಟರೇ, ಕೋತಿಯ ಬಾಲಕ್ಕೆ ಬೆಂಕಿ ಹಚ್ಚಿ ನಮ್ಮ ಪಟ್ಟಣದ ಚೌಕದಲ್ಲಿಯೂ ರಾಜಮಾರ್ಗದಲ್ಲಿಯೂ ಮೆರವಣಿಗೆ ಮಾಡಿ ಆಮೇಲೆ ಓಡಿಸಿಬಿಡಿ ಎಂದು ಅಪ್ಪಣೆ ಮಾಡಿದನು. ರಾಜ ಅಪ್ಪಣೆಯಾದುದೇ ತಡ. ರಾಕ್ಷಸರು ತಾನೆಂದು ಮುಂದೆ ಬಂದು ಹಳೆಯ ಬಟ್ಟೆಯ ಚಿಂದಿಗಳನ್ನು ಹನುಮಂತನ ಬಾಲಕ್ಕೆ ಸುತ್ತಿದರು. ಅನಂತರ ಅದಕ್ಕೆ ಎಣ್ಣೆಯನ್ನು ಹೊಯ್ದು ಬೆಂಕಿಯನ್ನು ಹೊತ್ತಿಸಿದರು.
ಅದನ್ನು ಕಂಡ ಹನುಮಂತ ಕೆಂಪಗಿದ್ದ ಮುಖ ಕೋಪದಿಂದ ಮತ್ತೂ ಕೆಂಪಾಯಿತು. ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಆತನು ಉರಿಯೋ ಬಾಲದಿಂದ ಕುತ್ತಮುತ್ತಲಿನ ರಾಕ್ಷಸರನ್ನು ಸದೆಬಡಿದನು. ಅಷ್ಟು ಹೊತ್ತಿಗೆ ಊರಿನವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಬಂದರು. ಆ ಘೋರ ವಾನರರ ಬಾಲ ಸುಡುವುದನ್ನು ನೋಡುವುದಕ್ಕೆಂದು. ಹೀಗೆ ಗುಂಪು ಸೇರಿದ ಜನ ಮತ್ತೆ ಹನುಮಂತನನ್ನು ಹಿಡಿದು ಬಂಧಿಸಿದರು. ಹನುಮಂತನು ಅವರೆಲ್ಲರನ್ನೂ ಸದೆ ಬಲ್ಲವನಾಗಿದ್ದರೂ ತಾನಾಗಿಯೇ ಅವರ ವಶವಾದನು. ಅವರು ಆಡುತ್ತಿದ್ದ ಮೂದಲೆಯ ಮಾತುಗಳನ್ನು ಆಗಾಗ ಕೊಡುತ್ತಿದ್ದ ಕಿರುಕುಳನ್ನು ಸಹಿಸುತ್ತಾ ಅವರು ಎಳೆದತ್ತ ಹೊರಟನು. ತಾನು ಲಂಕಾಪಟ್ಟಣವನ್ನು ನೋಡಿದ್ದುದು ರಾತ್ರಿ ಹೊತ್ತಿನಲ್ಲಿ. ಈಗ ಮತ್ತೊಮ್ಮೆ ಹಚ್ಚ ಹಗಲಿನಲ್ಲಿ ಊರೆಲ್ಲ ಸುತ್ತ ದುರ್ಗರಹಸ್ಯಾದಿಗಳನ್ನು ಎರೆತಿಕೊಳ್ಳಲು ಸಂದರ್ಭ ದೊರೆತಿರುವಾಗ ಆ ಜಾಣ ಅದನ್ನು ನಿವಾರಿಸಾನೇ. ಅವರು ಕೊಡ್ತಿದ್ದ ಹಿಂಸೆಗಳೆಂದು ಆತನ ಲಕ್ಷ್ಯಕ್ಕೆ ಸುಳಿಯಲೂ ಇಲ್ಲ. ಹೊತ್ತಿ ಉರಿಯುತ್ತಿದ್ದ ಬಾಲವನ್ನು ನೋಡಿ ಚಪ್ಪಾಳೆ ತಟ್ಟಿಕೊಂಡು ಕುಣಿಯುತ್ತಾ ಶಂಖಬೇರಿ ಮೊದಲಾದ ವಾದ್ಯಗಳನ್ನು ಬಾರಿಸುತ್ತಾ ಲಂಕಾನಗರದ ಬೀದಿ ಬೀದಿಯಲ್ಲಿಯೂ ಹನುಮಂತನನ್ನು ಕರೆದುಕೊಂಡು ಮೆರವಣಿಗೆ ಹೊರಟರು. ಆ ರಾಕ್ಷಸರು ಹನುಮಂತನು ದುರ್ಗ ಪ್ರದೇಶವನ್ನೆಲ್ಲ ಸೂಕ್ಷ್ಮವಾಗಿ ನೋಡುತ್ತಾ ಹೊರಟನು. ಅವನನ್ನು ಕರೆದುಕೊಂಡು ಹೋಗುತ್ತಿದ್ದವರು ಅಲ್ಲಲ್ಲಿಯೇ ಅವನನ್ನು ನಿಲ್ಲಿಸಿ, ಇಗೋ ಇವನೇ ಆ ರಾಮದೂತ ಎಂದು ಕೂಗಿ ಹೇಳುತ್ತಿದ್ದರು. ಅದನ್ನು ತಿಳಿದೊಡನೆಯೇ ಹೆಂಗಸರು ಮಕ್ಕಳೆಲ್ಲ ಸಂಭ್ರಮದಿಂದ ಹೊರಗೆ ಬಂದು ಅವನನ್ನು ನೋಡಿ ನಲಿಯುವರು. ಅವರಲ್ಲಿ ಕೆಲವರು ಸೀತೆಯ ಬಳಿಗೆ ಓಡಿ ಹೋಗಿ, ಎಲೆಯ ಸೀತೆ, ನಿನ್ನೊಡನೆ ಮಾತನಾಡಿ ಹೋಯಿತಂತಲ್ಲ ಆ ಕೆಂಪು ಮುತಿಯ ಕೋತಿ, ಅದರ ಬಾಲಕ್ಕೆ ಬೆಂಕಿ ಹಚ್ಚಿ ಊರನ್ನೆಲ್ಲ ಮೆರವಣಿಗೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆ ಕ್ರೂರ ವಾಕ್ಯಗಳನ್ನು ಕೇಳುತ್ತಲೇ ಸೀತಾದೇವಿ ಮಹಾ ದುಃಖಿತಿಯಾಗಿ ಯಜ್ಞೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿದಳು. ಹೇ ದೇವ ಯಜ್ಞೇಶ್ವರ, ನಾನು ಪತಿವ್ರತೆಯಾಗಿ ಪತಿಶುಶ್ರೂಷೆಯನ್ನು ಕಾಯ ವಾಚ ಮನಸ ಮಾಡಿದುದಕ್ಕೆ ಫಲವೇನಾದರೂ ಇದ್ದರೆ ಅದರ ಫಲವಾಗಿ ನೀನು ಈ ಮಾರುತಿಯನ್ನು ಸಂರಕ್ಷಿಸು. ಆತನ ವಿಷಯದಲ್ಲಿ ನೀನು ಶಾಂತನಾಗು. ನಾನು ಈ ನಾಯಕ ನರಕದಿಂದ ಉದ್ಧಾರವಾಗುವುದೇ ಸಾಧ್ಯವಾದುದಲ್ಲೇ ನೀನು ಶಾಂತನಾಗು. ಸೀತಾದೇವಿಯ ಪ್ರಾರ್ಥನೆ ಸಫಲವಾಯಿತು. ಹನುಮಂತನ ಬಾಲ ಹೊರಗಡೆ ಒತ್ತಿ ಉರಿಯುತ್ತಿದ್ದರೂ ಸ್ವಲ್ಪವೂ ಸುಡುತ್ತಿರಲಿಲ್ಲ. ಜ್ವಾಲೆಗಳು ದಗದಗ ಉರಿಯುತ್ತಿದೆ, ಬಾಧೆಯೇನೂ ಇಲ್ಲ. ಹೀಗೆ ಅಗ್ನಿ ಶೀತಳಾಗಿರುವುದು ಶ್ರೀರಾಮಚಂದ್ರಮೂರ್ತಿಯ ಪ್ರಭಾವದಿಂದಲೇ ಸರಿ ಎಂದುಕೊಂಡ ಹನುಮಂತ ರಾಕ್ಷಸರು ನೋಡುತ್ತಿದ್ದಂತೆಯೇ ಜಯ ರಘುವೀರ ಸಮರ್ಥ ಎಂದು ಆಕಾಶಕ್ಕೆ ಹಾರಿ ಪುರದ್ವಾರದ ಮೇಲೆ ಕುಳಿತನು. ಅಲ್ಲಿ ದೇಹವನ್ನು ಕುಕ್ಕಿಸಿದೊಡನೆಯೇ ಕಟ್ಟಿದ ಹಗ್ಗಗಳೆಲ್ಲವೂ ಸಡಿಲಿ ಕಳಚಿ ಬಿದ್ದವು. ಪುನಃ ದೇಹವನ್ನು ಬೆಳೆಸಿಕೊಂಡು ದ್ವಾರದಲ್ಲಿದ್ದ ಕಬ್ಬಿಣದ ದೊಡ್ಡ ಹಗುಳಿಯನ್ನು ಕೈಗೆ ತೆಗೆದುಕೊಂಡನು. ಅವನ ಹಿಂದೆ ಮುಂದೆ ಮುತ್ತಿಕೊಂಡಿದ್ದ ರಾಕ್ಷಸರೆಲ್ಲ ಹಗುಳಿಯೇ ಯಮದಂಡವಾಯಿತು. ಪಿಳ್ಳೆ ಹೆಸರಿಲ್ಲದಂಥವರಾದರು.